ಹಾಸನದಲ್ಲಿ ಕಾಂಗ್ರೆಸ್ ನಾಯಕರು ಬಹುದೊಡ್ಡ ಸಮಾವೇಶವನ್ನು ಮಾಡಿದ್ರು. ಪ್ರಮುಖವಾಗಿ ದೇವೇಗೌಡರನ್ನ ಜೆಡಿಎಸ್ ಅನ್ನ ಟಾರ್ಗೆಟ್ ಮಾಡಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ನಿರಂತರ ವಾಗ್ದಾಳಿಯನ್ನು ಮಾಡಿದ್ರು. ಇವತ್ತು ದೇವೇಗೌಡರ ಸರದಿ ದೂರದ ದೆಹಲಿಯಲ್ಲೇ ಕೂತು ದೇವೇಗೌಡರು ಅಂದು ಹಾಸನದಲ್ಲಿ ಸಿದ್ದರಾಮಯ್ಯ ಏನೆಲ್ಲ ಆರೋಪ ಮಾಡಿದ್ರು ಅದಕ್ಕೆ ಒನ್ ಬೈ ಒನ್ ಪಾಯಿಂಟ್ ಬೈ ಪಾಯಿಂಟ್ ಉತ್ತರವನ್ನ ಕೊಟ್ಟಿದ್ದಾರೆ. ದೇವೇಗೌಡರು ಯಾವತ್ತೂ ಕೂಡ ಯಾರನ್ನು ಬೆಳೆಸಲಿಕ್ಕೆ ಇಷ್ಟಪಡಲ್ಲ. ನಾನೇನು ಕುಸ್ತು ಬಿದ್ದು ಹೋಗಿಲ್ಲ. ಒಕ್ಕಲಿಗರನ್ನೇ ಬೆಳೆಸಕ್ಕೆ ಇಷ್ಟಪಡಲ್ಲ. ಮುಗಿಸೋದು ಬಿಡೋದು ಭಗವಂತನ ಇಚ್ಛೆ, ಜನಗಳಿಗೆ ಸೇರಿ. ಹಾಸನ ಜನಕಲ್ಯಾಣ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಜೆಡಿಎಸ್ ದೇವೇಗೌಡರ ವಿರುದ್ಧ ಬೆಂಕಿಯನ್ನೇ ಉಗುಳಿದ್ರು. ಸಾಲು ಆರೋಪವನ್ನೇ ಮಾಡಿದ್ರು. ಸಮಾವೇಶದಲ್ಲೂ ಸಂಪೂರ್ಣ ದೇವೇಗೌಡರನ್ನೇ ಟಾರ್ಗೆಟ್ ಮಾಡಿ ಸಿದ್ದರಾಮಯ್ಯ ಭಾಷಣ ಮಾಡಿದ್ರು. ಇದಕ್ಕೆ ಇದೀಗ ಪ್ರತಿಯಾಗಿ ದೇವೇಗೌಡರು ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ದೇವೇಗೌಡ ಯಾರನ್ನೂ ಬೆಳೆಸೋದಿಲ್ಲ, ಒಕ್ಕಲಿಗರನ್ನೇ ಬೆಳೆಸೋದಿಲ್ಲ ಅಂತ ಸಿದ್ದರಾಮಯ್ಯ ಭಾಷಣ ಮಾಡಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟ ದೇವೇಗೌಡರು ಇಲ್ಲಿ ಯಾರನ್ನೂ ಯಾರು ಮುಗಿಸೋಕೆ ಆಗೋದಿಲ್ಲ ಅಂದ್ರು. ದೇವೇಗೌಡರು ಯಾವತ್ತೂ ಕೂಡ ಯಾರನ್ನು ಬೆಳೆಸಲಿಕ್ಕೆ ಇಷ್ಟಪಡಲ್ಲ. ಬೇರೆಯವರು ಇರಲಿ, ಒಕ್ಕಲಿಗರನ್ನೇ ಬೆಳೆಸಕ್ಕೆ ಇಷ್ಟಪಡಲ್ಲ. ಚಂದ್ರೇಗೌಡನ್ ಬೆಳೆಸಿದ್ರ, ಪುಟ್ಟಸ್ವಾಮಿ ಗೌಡನ್ ಬೆಳೆಸಿದ್ರ, ಬೈರೇಗೌಡನ್ ಬೆಳೆಸಿದ್ರ, ಬಚ್ಚೇಗೌಡರು ಬೆಳೆಸಿದ್ರ. ನಿಮ್ಮನ್ನ ಬಂದಲ್ಲ ಹಾಸನದಲ್ಲಿ ಟಾರ್ಗೆಟ್ ಮಾಡೋದಕ್ಕೋಸ್ಕರನೇ ಸಮಾವೇಶ ಮಾಡಿದ್ದಾರೆ. ಅಯ್ಯೋ, ಅದ್ರ ಬಗ್ಗೆ ಯಾತಕ್ಕೆ? ಅದಕ್ಕೆ ನಾನೇನು ಬೇಸರ ಇಲ್ಲ. ಈಗ ನಮ್ಮ ಮನೆ ಹತ್ರ 3 ತಿಂಗಳು ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಕೂರಿಸಿದ್ರು. ಅವ್ರ ದೇವೇಗೌಡರು ಫ್ಯಾಮಿಲಿನೇ ಮುಗಿಸ್ತೀವಿ ಅಂತ ಮಾಡಿ, ಮುಗಿಸೋದು ಬಿಡೋದು ಭಗವಂತನ ಇಚ್ಛೆ, ಜನಗಳಿಗೆ ಸೇರಿ. ಇದು ಯಾರೊಬ್ಬರ ಕೈಯಲ್ಲಿ ಇರೋದಿಲ್ಲ. ಸರ್ಕಾರ ಕಿತ್ತೊಗಿದ್ದೇನೆ ಅಂದ್ರು ಅಂತ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ದೇವೇಗೌಡರು ನಾನೇನು ಇನ್ನೂ ಕುಸಿದು ಬಿದ್ದಿಲ್ಲ ಎಂದಿದ್ದಾರೆ. ಸಿದ್ದರಾಮಯ್ಯನವರಿಗೆ ದುರಂಕಾರ ಬಂದ್ಬಿಟ್ಟಿದೆ. ಏನು ಅಲ್ಲು ಮುರಿ ಕಚ್ಚಿಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೋಗಿರಿ. ನಾನು ಹೇಳಿದ್ದಲ್ಲ, ಮಿಸ್ಟರ್ ದೇವೇಗೌಡ ಹೇಳಿದ್ದು. ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೋಗಿರಿ. ಯಾರೇ ಆಗಲಿ ಕೂಡ ಅವ್ರ ವಯಸ್ಸಿಗೆ ತಕ್ಕ ಮಾತಾಡ್ಬೇಕಲ್ಲ. ಸಿದ್ದರಾಮಯ್ಯನಿಗೆ ಅಹಂ ಬಂದ್ಬಿಟ್ಟಿದೆ. ನಾನು ದೇವೇಗೌಡರಿಂದ ಈ ಮಾತುಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ. ಹಾಸನನ್ನು ಖಾಲಿ ಮಾಡಿಸ್ತೀವಿ ಅನ್ನೋ ಅದೆಲ್ಲ ಆ ಮಾತುಗಳಿಗೆ ಬೆಲೆ ಇಲ್ಲ. ಯಾರನ್ನು ಖಾಲಿ ಮಾಡಿಸೋಕ್ಕಾಗಲ್ಲ. ಯಾವಾಗ ಸಿದ್ದರಾಮಯ್ಯ ರಾಜಕೀಯಕ್ಕೆ ಬಂದ, ಜಾಲಪ್ಪ ಬಂದಿದ್ದೆ. ಸುಮ್ಮನೆ ನನ್ನಿಂದ ಅವರು ಆಡಿದ ಮಾತುಗಳಿಗೆ ನಾನೇನು ಕುಸ್ತು ಬಿದ್ದು ಹೋಗಿಲ್ಲ. ಅಂದರೆ ಆರೋಗ್ಯ ಲಿಮಿಟೆಡ್. ಒಂದು 92 ಇಂದ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಅವರು ರೇವಣ್ಣ ಹೋರಾಟ ಮಾಡಿ ನಾವು ಇನ್ನೂ ಕುಂದಿಲ್ಲ, ಜನ ಮತ್ತೆ ಜೆಡಿಎಸ್ ಕೈ ಹಿಡಿತಾರೆ ಅಂತ ಸಿದ್ದರಾಮಯ್ಯಗೆ ದೇವೇಗೌಡರು ಸವಾಲ್ ಹಾಕಿದ್ದಾರೆ. ನಮ್ಮ ಪಕ್ಷದ ಶಾಸಕರು ಸೋತಿರ್ಲಿ ಗೆದ್ದಿರಲಿ ಯಾರೂ ಹೋಗಲ್ಲ. ಪಕ್ಷ ಸೋಲು ಗೆಲುವು ಒಂದು ಪಕ್ಷದ ಅಸ್ತಿತ್ವನ ನಿರ್ಣಯ ಮಾಡಲ್ಲ. 8 ಸಾರಿ ಸೋತಿದ್ವಿ, 8 ಸಾರಿ ಗೆದ್ದಿದ್ವಿ. ಅದನ್ನೆಲ್ಲವನ್ನು ಬಹಳ ಸಮಾಧಾನವಾಗಿಯೇ ಸ್ವೀಕಾರ ಮಾಡಿ ಜನ ಕೊಟ್ಟ ತೀರ್ಮಾನನ ನಾನು ಲಘುವಾಗಿ ಮಾತಾಡೋದಿಲ್ಲ. ಅದೇ ಜನ ನಮ್ಮನ್ನು ಮತ್ತೆ ವಾಪಸ್ಸು ಮೇಲೆ ಎತ್ಕೊಡೋ ಕಾಲನೂ ಬರುತ್ತೆ. ನಿಖಿಲ್ ಕುಮಾರಸ್ವಾಮಿಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟ. ಇನ್ನು ನಿಖಿಲ್ ಕುಮಾರಸ್ವಾಮಿಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟ ಕೊಡುವ ಸುಳಿವನ್ನ ಮಾಜಿ ಪ್ರಧಾನಿ ದೇವೇಗೌಡರು ಕೊಟ್ಟಿದ್ದಾರೆ. ಮುಂದೆ ಪಕ್ಷದ ಜವಾಬ್ದಾರಿ ಅವನ ಕೈಗೆ ಕೊಡ್ತೀನಿ. ರಾಜ್ಯದ ಜವಾಬ್ದಾರಿ ಪಕ್ಷನ ಬೆಳೆಸೋದಕ್ಕೆ ಯಂಗ್ಸ್ಟರ್ ಇದ್ದಾನೆ, ಅನುಭವ ಇದೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆ, ಗೊತ್ತಿದೆ ಅವನಿಗೆ.
ಅದಕ್ಕೆ ಹೆಚ್ಚು ಹೊಣೆಗಾರಿಕೆ ಕೊಡ್ತೇವೆ, ಪಕ್ಷ ಉಳಿಸ್ತೇವೆ, ಬೆಳೆಸ್ತೇವೆ. ಜನಕಲ್ಯಾಣ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಪ್ರತಿಯೊಂದು ಮಾತಿಗೂ ದೇವೇಗೌಡರು ತಿರುಗೇಟು ಕೊಟ್ಟಿದ್ದಾರೆ. ನಿಮ್ಮ ಮಾತಿನಿಂದ ಕುಂದ ವ್ಯಕ್ತಿ ಅಲ್ಲ ಅಂತ ಸಂದೇಶ ರವಾನಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.